ಈ ವರ್ಷದ ಕೇರಳ ಫಿಲ್ಮ್ ಉತ್ಸವದಲ್ಲಿ ಈ ವರ್ಷದಲ್ಲಿ 2025 ಕೇರಳ ಫಿಲ್ಮ್ ಉತ್ಸವದಲ್ಲಿ ಕೆಲವು ಫಿಲ್ಮ್ಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ನಿರಾಕರಿಸಿತ್ತು. ಇದರಲ್ಲಿ 6 ಪ್ಯಾಲೆಸ್ಟೈನ್ ಫಿಲ್ಮ್ಗಳಿತ್ತು. ಒಂದು ಫಿಲ್ಮ್ ಮಾತ್ರ ಪ್ಯಾಲೆಸ್ಟೈನ್ 36 ಅಂತ ಅದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನೀಡಿತ್ತು. ಇವು ಕೇರಳ ಮತ್ತು ಬೆಂಗಳೂರು 2 ಫಿಲ್ಮ್ ಉತ್ಸವದಲ್ಲಿ ಪ್ರದರ್ಶಿತವಾಗಿತ್ತು. ಈ ಫಿಲ್ಮ್ಗೆ ಯಾಕೆ ಅನುಮತಿ ಕೊಟ್ಟರು, ಉಳಿದ 5 ಫಿಲ್ಮ್ಗಳಿಗೆ ಯಾಕೆ ಕೊಡಲಿಲ್ಲ, ಇದು ನಾವು ಈ ಫಿಲ್ಮ್ ಬಗ್ಗೆ ಮಾತಾಡ್ತಾ ಹೋಗೋದು ಸ್ಪಷ್ಟ ಆಗುತ್ತೆ. ಈ ಪ್ಯಾಲೆಸ್ಟೈನ್ 36 ಏನಿದೆ, ಇದು 36-39 ಅವಧಿ ಸುಮಾರು 3 ವರ್ಷ ಕಾಲ ಪ್ಯಾಲೆಸ್ಟೈನ್ನಲ್ಲಿ ಆಗಿನ ಬ್ರಿಟಿಷ್ ಆಡಳಿತ ವಿರುದ್ಧ ನಡೆದ ಮೊದಲ ರಾಷ್ಟ್ರೀಯ ದಂಗೆ ಏನಾಗುತ್ತೆ ಅದರ ಬಗ್ಗೆ ಇರುವ ಚಾರಿತ್ರಿಕ ಫಿಲ್ಮ್. ಈ ಫಿಲ್ಮ್ ಅನ್ನ ಬೆಂಗಳೂರು ಫಿಲ್ಮ್ ಉತ್ಸವದಲ್ಲಿ ನೋಡಿದೆ. ಈಗ ಇದಾದ್ಮೇಲೆ ನಡೀತಿರೋ ಯುದ್ಧ ಸ್ವಲ್ಪ ಮಟ್ಟಿಗೆ ಗಾಜಾದಲ್ಲಿ ಕಳೆದ 2 ವರ್ಷಗಳಿಂದ ನಡೀತಾ ಇರುವ ಏನು ನರಮೇಧ ನಡೀತಿದೆ, ಅದನ್ನು ಒಂದು ರೀತಿಯಲ್ಲಿ ನರಮೇಧದ ವಿರುದ್ಧ ಜಾಗತಿಕ ಆಕ್ರೋಶ ಏನಿತ್ತು ಅದೊಂಚೂರು ಮರೆಗೆ ಸರಿಸಿದೆ. ಅದಕ್ಕಿಂತ ಮೊದಲು ಯಾಕೆ ನರಮೇಧ, ಏನಿದು ಪ್ಯಾಲೆಸ್ಟೈನ್ ಸಮಸ್ಯೆ, ಏನಾದ್ರ ಇತಿಹಾಸ ಇತ್ಯಾದಿ ಎಲ್ರಿಗೂ ಕುತೂಹಲ ಮೂಡಿತ್ತು. ಮತ್ತೆ ಪ್ಯಾಲೆಸ್ಟೈನ್ ಜನತೆಯ ಈಗಿನ ಪ್ರತಿರೋಧ, ಹೊರದಿರುವಂತ ಮಾನವೀಯ ಆಯಾಮಗಳ ಬಗ್ಗೆ ಬೇರೆ ಬೇರೆ ಫಿಲ್ಮ್ ಬಂದಿದ್ದಾವೆ. ಸೊ ಅದರಲ್ಲಿ ಬಟ್ ಪ್ಯಾಲೆಸ್ಟೈನ್ 36 ಅದಕ್ಕಿಂತ ಸ್ವಲ್ಪ ಭಿನ್ನವಾದ ಫಿಲ್ಮ್. ಇದು ಅದೇ ಈಗಾಗಲೇ ರಾಷ್ಟ್ರೀಯ ದಂಗೆ ಬಗ್ಗೆ ಇರುವ ಒಂದು ರೀತಿಯ ಚಾರಿತ್ರಿಕ ಫಿಲ್ಮ್. ಇವತ್ತಿನ ಬಗ್ಗೆ ಹೆಚ್ಚೇನು ಟಚ್ ಮಾಡಲ್ಲ, ಆದರೆ ಪರೋಕ್ಷವಾಗಿ ಅದು ಪ್ಯಾಲೆಸ್ಟೈನ್ ಸಮಸ್ಯೆಯ ಮೂಲವನ್ನು ಹೇಳ್ತದೆ. ಸಾಮಾನ್ಯವಾಗಿ ಪ್ಯಾಲೆಸ್ಟೈನ್ ಇತಿಹಾಸ ಅಂತ ಮಾತಾಡೋ ಇದರ ಒಟ್ಟು ಚಾರಿತ್ರಿಕ ಹಿನ್ನೆಲೆ ನೋಡೋದಾದ್ರೆ, ಪ್ಯಾಲೆಸ್ಟೈನ್ ಸಮಸ್ಯೆ ಇತಿಹಾಸ ಬಗ್ಗೆ ಮಾತಾಡುವಾಗ ಏನು ನಕ್ಬಾ ಅಂತ ಆಗುತ್ತೆ 1948ರಲ್ಲಿ. ಅದ್ರ ಭಾಗವಾಗಿ ಆಗಿನ ಯಹೂದಿ ಸೈನ್ಯ ಅಥವಾ ಸೈನ್ಯ ಪಡೆಗಳು 7 ಲಕ್ಷ ಪ್ಯಾಲೆಸ್ಟೈನ್ಯನ್ನ ರಾತ್ರೋದ್ರಿ ಹೊರದುತ್ತಾರೆ. ಒಂದು ರೀತಿ ಆವಾಗಿಂದ ಪ್ಯಾಲೆಸ್ಟೈನ್ ಇತಿಹಾಸದ ಬಗ್ಗೆ ಮಾತಾಡ್ತಾರೆ. ಆದರೆ ಈ ಪ್ಯಾಲೆಸ್ಟೈನ್ 36 ಅಂತ ಏನು ಫಿಲ್ಮ್ ಇದೆ, ಇದು ಇನ್ನೂ ಹಿಂದೆ ಹೋಗಿ ಬ್ರಿಟಿಷ್ ಆಡಳಿತ ಇರುವಾಗ ಆದ ದಂಗೆ, ಅದು ಹೆಚ್ಚು ಕಡಿಮೆ ಈ ಪ್ಯಾಲೆಸ್ಟೈನ್ ಸಮಸ್ಯೆಯ ಮೂಲ ಅಂತ ಹೇಳುತ್ತೆ. ಇದು ಹೆಚ್ಚು ಪರಿಚಿತವಾದ ಫಿಲ್ಮ್ ಅಂತ, ಇದು ದಂಗೆ ಅಲ್ಲ. ಇದ್ರ ಬಗ್ಗೆ ನಾನಂತೂ ಕೇಳಿಲ್ಲ. ಬಹಳ ಜನ ಪ್ಯಾಲೆಸ್ಟೈನ್ ಬಗ್ಗೆ ಆಸಕ್ತಿ ಇರೋರು ಸಹ ಹೆಚ್ಚು ಕೇಳಿದಾಗಿಲ್ಲ. ಬಟ್ ಅದನ್ನು ಸ್ಪಷ್ಟವಾಗಿ ತೋರಿಸೋ ಫಿಲ್ಮ್, ಅದರಿಂದಾಗಿ ಇದು ಮುಖ್ಯ ಆಗುತ್ತೆ. ಸೊ ಇದರ ಚಾರಿತ್ರಿಕ ಹಿನ್ನೆಲೆ ಇನ್ನೂ ಹಿಂದೆ ಹೋಗೋದಾದ್ರೆ, ಮೊದಲ ಮಹಾಯುದ್ಧದ ಮೊದಲು ಸುಮಾರು 400 ವರ್ಷಗಳ ಕಾಲ ಪ್ಯಾಲೆಸ್ಟೈನ್ ಒಟ್ಟೋಮನ್ ಸಾಮ್ರಾಜ್ಯದ ಭಾಗ ಆಗಿತ್ತು. ಬ್ರಿಟನ್ಗೆ ಈ ಪ್ರದೇಶವನ್ನು 1918ರ ಹೊತ್ತಿಗೆ ಅವರು ಗೆದ್ದುಕೊಂಡ್ರು. ಒಟ್ಟೋಮನ್ ಸಾಮ್ರಾಜ್ಯ ಎಲ್ಲಿ ಗೊತ್ತಿರುವ ಹಾಗೆ ಮೊದಲ ಮಹಾಯುದ್ಧದಲ್ಲಿ ಬ್ರಿಟನ್ ವಿರುದ್ಧ, ಇದು ಒಟ್ಟೋಮನ್ ಸಾಮ್ರಾಜ್ಯ ಮತ್ತು ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯ ಅಂತ ಹೇಳ್ತೀವಿ, ಅದೆರಡರೂ ಒಟ್ಟಿಗೆ ಒಂದು ಕಡೆ ಇತ್ತು. ಸೊ ಅದು ಸೋಲುತ್ತೆ ಆ ಯುದ್ಧದಲ್ಲಿ. ಒಟ್ಟೋಮನ್ ಸಾಮ್ರಾಜ್ಯದ ಪಕ್ಷ ಸೋಲುತ್ತೆ. ಅದರ ನಂತರ ಅದನ್ನು ಹೊಡೆದಾಕ್ಲಿಕ್ಕಾಗುತ್ತೆ. ಆಮೇಲೆ ಲೀಗ್ ಆಫ್ ನೇಷನ್ಸ್ ಈಗ ಏನು ಪ್ಯಾಲೆಸ್ಟೈನ್ ಇದೆ ಆ ಪ್ರದೇಶವನ್ನು ಆಡಳಿತ ನಡೆಸಲಿಕ್ಕೆ ಬ್ರಿಟನ್ಗೆ ಕೊಡ್ತದೆ. ಮ್ಯಾಂಡೇಟ್ ಅಂತಾರೆ. ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯವಾಗಿ ಕಾನೂನುಬದ್ಧವಾಗಿ ಅದು ಬ್ರಿಟನ್ನಿಗೆ ಅಲಾಟ್ ಮಾಡಬೇಕು. ಸೊ ಅದೇ ಸಮಯದಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗುತ್ತೆ. ಯಹೂದ್ಯರಿಗೆ ಪ್ಯಾಲೆಸ್ಟೈನಲ್ಲಿ ಒಂದು ನ್ಯಾಷನಲ್ ಹೋಮ್ ಸೃಷ್ಟಿಸಬೇಕು ಅಂತ. ಯಹೂದಿಯರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯುರೋಪ್ನಲ್ಲಿ ಮುಖ್ಯವಾಗಿ ದೊಡ್ಡ ಸಂಖ್ಯೆಯಲ್ಲಿದ್ದರು, ಸಣ್ಣ ಅಲ್ಪಸಂಖ್ಯಾತ ಆದರು, ಎಲ್ಲ ದೇಶದಲ್ಲಿದ್ದರು. ಹೆಚ್ಚಾಗಿ ಟ್ರೇಡರ್ಸು, ಮನಿ ಲ್ಯಾಂಡರ್ಸ್ ಈ ಥರ. ಯಹೂದಿಯರ ವಿರುದ್ಧ ಆ ಧಾರ್ಮಿಕ ಕಾರಣಕ್ಕೆ ಕ್ರಿಶ್ಚಿಯನ್ರನ್ನ ಪರ್ಸಿಕ್ಯೂಟ್ ಮಾಡಿದ್ರು. ಪರ್ಟಿಕ್ಯುಲರ್ ಯೇಸು ಕ್ರಿಸ್ತನ ಗಲ್ಲಿಗೇರಿಸಿದ್ರು ಯಹೂದಿ ರಾಜನೇ. ಸೊ ಆ ರೀತಿಯ ಒಂದು ಇದರಿಂದ ಯಹೂದಿಯರ ವಿರುದ್ಧ ಸಾಕಷ್ಟು ತಾರತಮ್ಯ ಇತ್ತು. ಸೊ ಯಹೂದಿಯರಿಗೆ ಬಹಳಷ್ಟು ಕಡೆ ಎಲ್ಲ ಹೆಚ್ಚು ಕಡೆ ಎಲ್ಲ ದೇಶದಲ್ಲಿ ಜನರ ಮಟ್ಟದಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ 2 ರೀತಿಯಲ್ಲಿ ಕಿರುಕುಳ ಇತ್ತು. ಸೊ ಅದರಿಂದ ಯಹೂದಿಯರಿಗೆ ಒಂದು ಪ್ರತ್ಯೇಕ ದೇಶ ಬೇಕು ಅಂತ ಒಂದು ಯಹೂದಿಯರ ಮಧ್ಯೆ ಚಳವಳಿ ಉಟ್ಕೊಳ್ಳುತ್ತೆ. ಅದಕ್ಕೆ ಬ್ರಿಟಿಷ್ ಇವರು ಕುಮ್ಮ ಕೊಟ್ಟು ಅವರಿಗೆ ಒಂದು ನ್ಯಾಷನಲ್ ಹೋಮ್ ಕೊಡ್ತೀವಿ ಅಂತ ಅವರ ಏನು ಬ್ರಿಟಿಷ್ ವಿದೇಶಾಂಗ ಕಾರ್ಯದರ್ಶಿ ಬಾಲ್ಫೋರ್ ಅಂತ ಇರ್ತಾನೆ, ಅವನೊಂದು ಘೋಷಣೆ ಹೊರಡಿಸ್ತಾನೆ. ನಾವು ಪ್ಯಾಲೆಸ್ಟೈನ್ನಲ್ಲಿ ಅವರಿಗೆ ನ್ಯಾಷನಲ್ ಹೋಮ್, ಜೂ ಅವರಿಗೆ ಯಹೂದಿಯರಿಗೆ ದೇಶ ಕೊಡ್ತೀವಿ ಅಂತ. ಆಗ ಪ್ಯಾಲೆಸ್ಟೈನ್, ಈಗಿನ ಪ್ಯಾಲೆಸ್ಟೈನ್ ಇದೆ, ಈಗಿನ ಪ್ಯಾಲೆಸ್ಟೈನ್ ಅಂದರೆ
ಇವನ್ ಇಸ್ರೇಲ್ ಸೇರಿಸಿ ಇರುವ ಪ್ಯಾಲೆಸ್ಟೈನ್ ಒಟ್ಟಾರೆ. ಅಲ್ಲಿ ಅರಬ್ ಮುಸ್ಲಿಮ್ರು, ಅಲ್ಪಸಂಖ್ಯಾತ ಅರಬ್ ಕ್ರಿಶ್ಚಿಯನ್ರು ಹೆಚ್ಚಿದ್ದು. ಅರಬ್ರಲ್ಲಿ ಮುಸ್ಲಿಮ್ರು ಇದ್ದು, ಕ್ರಿಶ್ಚಿಯನ್ರು ಇದ್ದು, ಬಹಳ ಸಣ್ಣ ಪ್ರಮಾಣದ ಯಹೂದಿಯರಿದ್ದು. ಸೊ ಈ ಬ್ರಿಟಿಷ್ ವಸಾಹತುಶಾಹಿ ಆಡಳಿತ ಏನಿತ್ತು 18ರ ನಂತರ ಶುರುವಾಯಿತು. ಅದು ಪ್ಯಾಲೆಸ್ಟೈನ್ನ ಅರಬ್ ರೈತರ ಶೋಷಣೆ ಮತ್ತು ಯುರೋಪ್ನಲ್ಲಿ ದಮನಕ್ಕೆ ಒಳಗಾದ ಯಹೂದಿಯರ ವರ್ತಿಸಿಗಾಗಿ ಅವರನ್ನು ನೀವು ಸೆಟಲ್ ಮಾಡ್ಬೇಕಂದ್ರೆ ಅವರಿಗೆ ಜಮೀನೆಲ್ಲ ಕೊಡ್ಬೇಕಲ್ಲ. ಆ ಜಮೀನು ಎಲ್ಲಿಂದ ಬರ್ತದೆ? ಅದನ್ನ ಪ್ಯಾಲೆಸ್ಟೈನ್ ಅರಬ್ ರೈತರಿಂದ ಕಿತ್ಕೊಳ್ತಾ ಇತ್ತು. ಸೊ ಇದು ನಡೀತು 1918ರ ನಂತರ ಶುರುವಾಯಿತು. ಇದೇ ಅದರ ಮೂಲ. 1930ರ ದಶಕ ಮಧ್ಯಕ್ಕೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾಜಿಗಳಿಂದ ಯಹೂದಿಯರ ನಾಣವು ಆಗುತ್ತೆ. ಬಹಳಷ್ಟು ದೇಶದಲ್ಲಿ ಯಹೂದಿಯರ ಮೇಲೆ ಒಂದು ದೊಡ್ಡ ರೀತಿಯ ಆಕ್ರಮಣ ನಡೀತದೆ, ಅತ್ಯಾಚಾರ ನಡೀತದೆ. ಸೊ ಇದರಿಂದ ತೀವ್ರವಾಗಿ ಅಲ್ಲಿಂದ ವಲಸೆ ಶುರು ಮಾಡ್ತಾರೆ. ಅವರನ್ನು ಬ್ರಿಟಿಷ್ ಇವರು ಇಲ್ಲಿಗೆ ಪ್ಯಾಲೆಸ್ಟೈನ್ಗೆ ಬರೋಕ್ಕೆ ಕುಮ್ಮಕ್ಕು ಕೊಡ್ತಾರೆ. ಸೊ ಆ ಪೀರಿಯಡ್ ಅಲ್ಲಿ ಈ 1930-39 ಈ ಆಗಿನ ಡೆವಲಪ್ಮೆಂಟ್ ಏನಿದೆ ಅದು ಈ ಫಿಲ್ಮ್ನ ಮುಖ್ಯ ಕಥಾವಸ್ತು. ಇಲ್ಲಿ ಪ್ಯಾಲೆಸ್ಟೈನ್ 36 ಈಗಾಗಲೇ ಹೇಳಿದಾಗ ಚಾರಿತ್ರಿಕ ದಂಗೆಯ ಒಂದು ಫಿಲ್ಮ್. ಸೊ ಇದು ಬಹುಪಾಲು ಆಲ್ಬಸ್ಮಾ ಅಂತ ಒಂದು ಹಳ್ಳಿ, ಜೆರುಸಲೇಮ್ ಆಗಿನ ಪ್ಯಾಲೆಸ್ಟೈನ್ ರಾಜಧಾನಿ, ಜಾಫಾ ಅಂತ ಒಂದು ಬಂದರಿದೆ, ಇಲ್ಲಿ ನಡೀತದೆ ಹೆಚ್ಚು ಕಡಿಮೆ. ಇಲ್ಲಿ ಬಹಳಷ್ಟು ಪಾತ್ರಗಳು ಬರ್ತವೆ. ಒಂದು ಚಾರಿತ್ರಿಕ ಫಿಲ್ಮ್ ಆದ್ರಿಂದ ಒಂದು ಕಡೆ ಈ ಚಾರಿತ್ರಿಕ ಫಿಲ್ಮ್ ಅಲ್ಲಿ ಎರಡು ಮೂರು ವಿಧಾನ ಇರ್ತದೆ. ಒಂದು ಯಾವುದೋ ಒಂದು 2-3 ಪಾತ್ರಗಳನ್ನು ಇಟ್ಟುಕೊಂಡು ಅವರ ಮೇಲೆ ಫೋಕಸ್ ಮಾಡಿ ಚಾರಿತ್ರಿಕ ಏನು ಘಟನಾವಳಿ ಇದೆ ಅದು ಹಿನ್ನೆಲೆ ಆಗಿ ಬರ್ತದೆ. ಹೆಚ್ಚಾಗಿ ಅದಿರ್ತದೆ, ಬಟ್ ಹಿನ್ನೆಲೆ ಆಗಿ ಬರ್ತದೆ. ಫೋಕಸ್ ಅಥವಾ ಒತ್ತು ಈ 2-3 ಕ್ಯಾರೆಕ್ಟರ್ ಮೇಲೆ ಇರ್ತದೆ. ಇಲ್ಲಿ ಆಗಿಲ್ಲ. ಇಲ್ಲಿ ಒಂದು ಸಿಕ್ಕಾಪಟ್ಟೆ ಪಾತ್ರಗಳಿದ್ದಾವೆ, ಸಿಕ್ಕಾಪಟ್ಟೆ ಅರಬ್ ಪಾತ್ರಗಳಿದ್ದಾವೆ, ಸಿಕ್ಕಾಪಟ್ಟೆ ಬ್ರಿಟಿಷ್ ಪಾತ್ರಗಳಿದ್ದಾವೆ. ಮತ್ತೆ ಅದರಲ್ಲಿ ಯಾರು ಇವರು ಹೀರೋಯಿನ್ ಮುಖ್ಯ ಅಮುಖ್ಯ ಅಂತ ಹೇಳಂಗಿಲ್ಲ. ಕುವೆಂಪು ಅವರು ಹೇಳಿದಾಗೆ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅಂತ. ಆ ರೀತಿ ಹೆಚ್ಚು ಮುಖ್ಯರ ಕಡಿಮೆ ಮುಖ್ಯರಂತ ಯಾರಿಲ್ಲ. ಸೊ ಆ ರೀತಿಯ ಒಂದು ಫಿಲ್ಮ್ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್, ಅಂದ್ರೆ ಹೆಚ್ಚು ಗೊಂದಲ ಆಗುವಷ್ಟು ಕ್ಯಾರೆಕ್ಟರ್ಸ್ ಇದ್ದಾವೆ. ಬಟ್ ಅದನ್ನು ಒಟ್ಟಾಗಿ ಹೆಣೆದಿದ್ದಾರೆ. ಉದಾಹರಣೆಗೆ ಅಲ್ಲಿ ಒಬ್ಬ ಪತ್ರಿಕೋದ್ಯಮಿ ರಾಜಕಾರಣಿ ಬರ್ತಾನೆ, ಅಮೀರ್ ಅಂತ. ಅವನ ಹೆಂಡತಿ ಬರ್ತಾಳೆ ಕೋಲ್ವಾದ್ ಅಂತ. ಅವಳು ರಾಷ್ಟ್ರವಾದಿ ಪತ್ರಕರ್ತ ಆಗಿರ್ತಾರೆ. ಆದರೆ ಆಗಿನ ಪರಿಸ್ಥಿತಿಯಲ್ಲಿ ಹೆಂಗಸು ಬರೆಯೋಂಗಿಲ್ಲ, ಅದರಿಂದ ಒಂದು ಹೆಂಗಸಿನ ಖುಷಿ ಹೆಸರು ಬರೀತಾ ಇರ್ತಾಳೆ. ಅವಳ ಡ್ರೈವರ್ ಆಗಿ ಒಬ್ಬ ಯೂಸುಫ್ ಅಂತ ಬರ್ತಾನೆ. ಅವನು ಇವರ ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ, ಹಳ್ಳಿಯಲ್ಲಿ ಹೋಗಿ ರೈತನಾಗಿ ಇರ್ತಾನೆ. ಮೊದಲಿನ ಭಾಗದಲ್ಲಿ ಸುಮಾರು ಒಂದು ಕಾಲು ಭಾಗದವರೆಗೆ ಸ್ಕ್ರೀನ್ ಟೈಮ್ ಇರ್ತದೆ. ಅದರಲ್ಲಿ ಬಹುಭಾಗ ಇವರೇ ಇರ್ತಾರೆ. ಇವ್ರ ಮೇಲೇನೆ ಫಿಲ್ಮ್ ಏನೋ ಅಂತ ಅನ್ಸುತ್ತೆ. ಆ ರೀತಿ ಮುಂದಕ್ಕೆ ಹೋದಾಗ ಆ ರೀತಿ ಏನಿಲ್ಲ. ಮುಂದೆ ಒಂದಷ್ಟು ಪಾತ್ರಗಳು ಬರ್ತವೆ. ದಂಗೆಯ ಪ್ರಮುಖ ನಾಯಕನಾಗುವ ಬಂದರ್ ಕಾರ್ಮಿಕ ಖಲೀದ್, ಹಳ್ಳಿಯ ಜನ, ಹಳ್ಳಿಯ ಹುಡುಗಿ ಆಫ್ರಾ, ಕೇತಾಯ್, ರಬಾ, ಅಜ್ಜಿ, ಆಫ್ರಾ ಗೆಳೆಯ ಕರೀಂ, ತಂದೆಯಿಂದ ಚರ್ಮ ಕೆಲಸ ಕಲಿತಿರ್ತಾನೆ. ಕ್ರಿಶ್ಚಿಯನ್ ಪಾದ್ರಿ ಬೌಲೋಸ್, ಅವನ ಮಗ, ಹೀಗೆ ಎಲ್ಲರೂ ಫಿಲ್ಮಲ್ಲಿ ಬರ್ತಾ ಹೋಗ್ತಾರೆ. ಅವರು ಈ ದಂಗೆಯಲ್ಲೂ ಮಾತ್ರ ಪಾತ್ರ ವಹಿಸ್ತಾರೆ. ಅದಲ್ಲದೆ ಅಲ್ಲಿಯ ಹೈ ಕಮಿಷನರ್, ಅಲ್ಲಿ ಮತ್ತೆ ಪ್ಯಾಲೆಸ್ಟೈನ್ ಒಂದು ಸ್ವತಂತ್ರ ದೇಶ ಆಗ್ಬೇಕಂತ ಹೇಳುವ ಬೆಂಬಲಿಗ, ಬ್ರಿಟಿಷ್ ಆದರೂ ಕಮಿಷನರ್. ಈ ಒಬ್ಬ ಕ್ಯಾಪ್ಟನ್ ಬರ್ತಾರೆ, ಭಾರಿ ಕ್ರೂರ ಮಿಲಿಟರಿ ಅಧಿಕಾರಿ, ಕ್ಯಾಪ್ಟನ್ ವಿನ್ಗೇಟ್ ಅಂತ. ಅವನು ಆಕ್ಚುಲಿ ಜಿಯೋನಿಸ್ಟ್, ಅಂದ್ರೆ ಯಹೂದಿ ಮೂಲಭೂತವಾದಿ ಬೆಂಬಲಿಗ. ಮತ್ತೆ ಎಲ್ಲ ಪ್ಯಾಲೆಸ್ಟೈನ್ ಪ್ರಾಣಿಗಳಾಗೆ ಕಾಣ್ತಾನೆ. ಮತ್ತು ಹಿಂಸಾತ್ಮಕ ಈ ದಮನ ಕೈಬಿಡುವುದರಲ್ಲಿ ಅವನ ದೊಡ್ಡ ಪಾತ್ರ ಇರ್ತಾರೆ. ಹೀಗೆ ವಿವಿಧ ಪಾತ್ರಗಳಿದ್ದಾವೆ. ಇದರಿಂದಾಗಿ ಒಟ್ಟು ಆ ಚರಿತ್ರೆಯಲ್ಲಿ ಪಾಲುದಾರರಾದ ಎಲ್ಲ ಪಾತ್ರಗಳ ಒಂದು ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಚಿತ್ರಕಥೆಗೆ ಬಂದ್ರೆ ಇಲ್ಲಿ ಜೆರುಸಲೇಮ್ ರೇಡಿಯೋ ಸ್ಟೇಷನ್ ಉದ್ಘಾಟನೆಯಿಂದ ಫಿಲ್ಮ್ ಆರಂಭ ಆಗುತ್ತೆ. ರೈತ ಡ್ರೈವರ್ ಯೂಸುಫ್, ಪತ್ರಿಕೋದ್ಯಮಿ ಅಮೀರ್ ಅವರ ಪಾತ್ರಗಳನ್ನು ಪರಿಚಯಿಸ್ತಾ, ಮತ್ತು ಒಂದು ರೀತಿಯಲ್ಲಿ ಅಮೀರ್ ಮತ್ತು ಕೋಲ್ವಾದ್ ಪ್ಯಾಲೆಸ್ಟೈನ್ ಉಚ್ಚ ವರ್ಗವನ್ನು ಪ್ರತಿನಿಧಿಸಿದೆ. ಯೂಸುಫ್ ಹಳ್ಳಿಯಲ್ಲಿ ಒಕ್ಕಲ್ತನ ಸಂಕಷ್ಟಪೂರ್ಣಗಳಿಂದ ಇರುವ ನಗರದಲ್ಲಿ ಕೆಲಸ ಮಾಡಲು ಬಂದಿರುವ ಯುವ ರೈತರನ್ನು ಪ್ರತಿನಿಧಿಸ್ತಾರೆ. ಇವು 3 ಮುಂದೆ ದಂಗೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇದಲ್ಲದೆ ಮೊದಲ ಭಾಗದಲ್ಲಿ ಇವರ ಹಳ್ಳಿ ಜೆರುಸಲೇಮ್ ನಗರ ಮತ್ತು ಜಾಫಾ ಬಂದರ್ ಕಾರ್ಮಿಕರ ದೈನಂದಿನ ಬದುಕೇನಿರ್ತದೆ ಅದನ್ನು ದಾಖಲಿಸ್ತಾ ಈ ಪಾತ್ರಗಳ
ಸ್ವಲ್ಪ ಆಳವಾಗಿ ಪರಿಚಯ ಮಾಡ್ತಾರೆ ಮತ್ತು ಆ ಚಾರಿತ್ರಿಕ ಘಟ್ಟದ ಪರಿಚಯನೂ ಮಾಡ್ತಾ ಹೋಗ್ತಾರೆ. ಇವನು ಅಮೀರ್ ಅಂತ ಇದ್ದಾನೆ, ಅವನು ಬ್ರಿಟಿಷ್ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡು ತನ್ನ ಉದ್ಯೋಗ ಬೆಳೆಸ್ಬೇಕಂತ ಅವನಿಗೆ ಯಹೂದಿ ಮೂಲಭೂತವಾದಿಗಳ ಬಗ್ಗೆ ಕಾಂಪ್ರಮೈಸ್ ಮಾಡೋಕ್ಕೂ ತಯಾರವನು. ಅದ್ರ ಜೊತೆಗೆ ಪ್ಯಾಲೆಸ್ಟೈನ್ ವಿವಿಧ ಜನರಲ್ಲಿ ಆಗ್ತಾ ಇರೋ ಬದಲಾವಣೆಗಳು, ಈ ಉಚ್ಚ ವರ್ಗದವರು, ರೈತರು, ಬೇರೆ ಬೇರೆ ಬಂದರ ಕಾರ್ಮಿಕರು, ಇವನ್ನೆಲ್ಲ ಉಮ್ಮರ ದಂಗೆಗೆ ಏನು ಕಾರಣ ಆಗುತ್ತೆ ಅಂತ ಅದನ್ನು ಫಿಲ್ಮ್ ತಡ್ಡಿರ್ತಾ ಹೋಗ್ತದೆ. ಉದಾಹರಣೆಗೆ ಜಾಫಾ ಬಂದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿರ್ತಾ ಇರುವ ಯಹೂದಿಯನ್ನು ತೋರಿಸ್ತಾರೆ. ಬಂದರಲ್ಲಿ ಕಾರ್ಮಿಕರ ಶೋಷಣೆ ದೃಶ್ಯ ಸಾಮಗ್ರಿ ಬರುತ್ತೆ. ಬಂದರು ಕಾರ್ಮಿಕ ಕಲಿಯಿದ್ದು ಓವರ್ ಟೈಮ್ ಕೂಲಿ ಈಗಾಗಲೇ ಬಹಳ ಕಡಿಮೆ ದರ, ಅದಕ್ಕಿಂತಲೂ ಕಡಿಮೆ ಕೊಟ್ಟಾಗ ರೊಚ್ಚಿಗೆ ಹೇಳ್ತಾನೆ, ಪ್ರತಿಭಟಿಸ್ತಾನೆ, ನಾಲೆಗಳೊಳಗಾಡ್ತಾನೆ. ಕೊನೆ ಮುಂದೆ ನನಗೆ ದೊಡ್ಡ ನಾಯಕ. ಬಂದರ್ನಲ್ಲಿ ಅರಬ್ ಕಾರ್ಮಿಕರನ್ನು ಬಿಟ್ಟು ಹೆಚ್ಚೆಚ್ಚು ಯಹೂದಿ ಕಾರ್ಮಿಕರನ್ನ ಕೂಲಿಗೆ ನೇಮಿಸಿ ತೀವ್ರ ಆಕ್ರೋಶ ಉಂಟು ಮಾಡ್ತದೆ. ಅದೇ ಸಮಯದಲ್ಲಿ ಜಾಫಾ ಬಂದರ್ನಲ್ಲಿ ಹಡಗುಗಳಲ್ಲಿ ಸಿಮೆಂಟ್ ಬಾಕ್ಸ್ಗಳು ಅಡಗಿಸಿಟ್ಟ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು ಕಂಡುಬರ್ತವೆ. ಯಹೂದಿಯರು ಪ್ಯಾಲೆಸ್ಟೈನ್ ಅನ್ನು ಮಿಲಿಟರಿ ಕಾರ್ಯಾಚರಣೆ ಮೂಲಕ ವಶಪಡಿಸಿಕೊಳ್ಳಲಿಕ್ಕೆ ಪುನಃ ನಡೆಸಿದ್ದಾರೆ ಅಂತ ಒಂದು ಸುದ್ದಿ ಆಗ್ತದೆ. ಅರಬಲ್ಲಿ ಆತಂಕ ಕೊಡ್ತದೆ. ಈ ಘಟನಾವಳಿಗಳೆಲ್ಲ ಫಿಲ್ಮಲ್ಲಿ ಬರ್ತವೆ. ಬ್ರಿಟಿಷರ ತೆರಿಗೆ ಭಾರ 1930 ದಶಕದಲ್ಲಿ ಜಾಗತಿಕ ಆರ್ಥಿಕ ಕುಸಿತ ಭಾಗವಾಗಿ ಬೆಳೆಗಳ ಬೆಲೆ ಕುಸಿತ, ಇವೆಲ್ಲ ಅರಬ್ ರೈತನಾಗಲೇ ಹರಣವಾಗಿರ್ತದೆ. ಜೊತೆಗೆ ಈ ಪ್ಯಾಲೆಸ್ಟೈನ್ ಅರಬರ ವಿರುದ್ಧ ಮತ್ತು ಯಹೂದಿಯರ ಪರವಾಗಿ ಬ್ರಿಟಿಷ್ ಸರ್ಕಾರ ಏನೇನು ತಾರತಮ್ಯ ನೀತಿ ಇರ್ತದೆ ಅದರ ವಿರುದ್ಧ ಆಕ್ರೋಶ ತೀವ್ರ ಆಗುತ್ತೆ. ಇದರ ಭಾಗವಾಗಿ ಅರಬ್ ರೈತರ, ಅದರಲ್ಲೂ ಫಲವತ್ತಾದ ಉತ್ತಮ ಹೊಲತೋಟಗಳಿಗೆ ಬೇಲಿ ಹಾಕಿ ಅದನ್ನು ಬ್ರಿಟಿಷ್ಗೆ ಅವಧಿ ಕೊಡ್ತಾರೆ ಬೇಕಾಬಿಟ್ಟಿ. ಮತ್ತೆ ಈ ಕನಿಷ್ಠ ಕೂಲಿಯಲ್ಲಿ ಸಹ ಯಹೂದಿಯರಿಗೆ ಬೇರೆ, ಅರಬರಿಗೆ ಬೇರೆ ಅಂತ ಒಂದು ತಾರತಮ್ಯ ಮಾಡ್ತಾರೆ. ಇವೆರಡರಿಂದ ತುಂಬಾ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರ್ತದೆ. ಯಾಕಂದ್ರೆ ಅರಬರು ನೂರಾರು ವರ್ಷಗಳಿಂದ ಅಲ್ಲೇ ಇದ್ದವರು. ಅರಬ್ ಅಂತ ಹೇಳುವಾಗ ಇಲ್ಲಿ ಮುಸ್ಲಿಮ್ನೇ ಅಂತ, ಅರಬ್ ಮುಸ್ಲಿಮ್ರಿದ್ದಾರೆ, ಅರಬ್ ಕ್ರಿಶ್ಚಿಯನ್ರಿದ್ದಾರೆ, ಅರಬ್ ಯಹೂದಿಗಳಿದ್ದಾರೆ. ಯಹೂದಿ ಏನು ವಲಸೆಗಾರರಿರ್ತಾರೆ ಅವ್ರ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ತದೆ. ನಡುವೆ ಇಬ್ರು ಯಹೂದಿ ಟ್ರಕ್ ಡ್ರೈವರ್ ಕೊಲೆ ಆಗುತ್ತೆ. ಇದಕ್ಕೆ ಪ್ರತೀಕಾರವಾಗಿ ಇಬ್ರು ಅರಬ್ ಕಾರ್ಮಿಕ ಕೊಲೆ ಆಗ್ತದೆ. ಇದೇ ದಂಗೆಗೆ ಒಂದು ರೀತಿಯ ಕಿಡಿಯಾಗುತ್ತೆ. ಅರಬ್ ಆಕ್ರೋಶ ಕಟ್ಟೊಡುತ್ತದೆ. ಈ ಆಕ್ರೋಶಕ್ಕೆ ಒಂದು ದನಿ ಕೊಡ್ಲಿಕ್ಕೆ ಅರಬ್ ವರ್ತಕರು, ಉದ್ಯಮಿಗಳು, 5 ರಾಜಕೀಯ ಪಕ್ಷಗಳು, ಬೇರೆ ಬೇರೆ ವಿಭಾಗದ ಪ್ರತಿನಿಧಿಗಳು ಒಂದು ಅರಬ್ ಹೈಯರ್ ಕಮಿಟಿ ಅಂತ ರಚನೆ ಆಗುತ್ತೆ. ಅದು 1936 ಏಪ್ರಿಲ್ನಲ್ಲಿ ಸಾರ್ವತ್ರಿಕ ಮುಷ್ಕರ ಕಾರ್ಯಕ್ರಮ. ಸಾರ್ವತ್ರಿಕ ಮುಷ್ಕರ ಅಂದ್ರೆ ಕಾರ್ಮಿಕರು ಮುಷ್ಕರ ಮಾಡೋದು. ಬಟ್ ಬೇರೆ ಏನಿದಾವಲ್ಲ, ಏನು ಅರಬ್ ಉದ್ಯಮಗಳಿರ್ತವೆ, ಅಂಗಡಿಗಳಿರ್ತವೆ, ಅವು ಬಂದ್ ಮಾಡಿ ಒಂದು ರೀತಿಯ ಹರತಾಳ ಅಂತ ಹೇಳ್ಬೋದು. ಇವ್ರದ್ದೇನು ಹಕ್ಕೊತ್ತಾಯ ಅಂದ್ರೆ ಯಹೂದಿಯರ ವಲಸೆ ಮೇಲೆ ನಿರ್ಬಂಧ ಹಾಕ್ಬೇಕು, ಅರಬ್ ರೈತರ ಹೊಲ ತೋಟ ವೈನ್ ವಶಪಡಿಸ್ಕೊಂಡಿರ್ತಾರೆ ಯಹೂದರಿಗೆ ಮಾರ್ಗದ ನಿಷೇಧ ಹಾಕ್ಬೇಕು, ಸ್ವಾಯತ್ತ ಸರ್ಕಾರದ ಸ್ಥಾಪನೆಗೆ ಅವಕಾಶ ಕೊಡಬೇಕು. ಇದನ್ನ ನಿರ್ವಹಿಸಲಿಕ್ಕೆ ಇಡೀ ದೇಶದಲ್ಲಿ ಮುಷ್ಕರ ಸಮಿತಿಗಳಾಗ್ತವೆ. ಸೊ ಹರತಾಳವನ್ನು ಮುರಿಲಿಕ್ಕೆ ಅದರ ನಾಯಕರನ್ನು ಹುಡುಕಿ ಮನೆಗಳ ಮೇಲೆ ದಾಳಿ ಮಾಡೋದು, ಅಚಾನಕ್ ರಾತ್ರಿ ದಾಳಿ ಮಾಡೋದು, ದಾಳಿಗಳಲ್ಲಿ ನಾಯಕರನ್ನು ತಿಳಿಸೋದು, ಬಂಧನ, ಚಿತ್ರಹಿಂಸೆ, ಗಡಿಪಾರು ಎಲ್ಲ ಕ್ರಮಗಳು ತೆಗೆದುಕೊಳ್ತದೆ. ಇದಕ್ಕಾಗಿ ಯಹೂದಿ ಸಶಸ್ತ್ರ ಪಡೆಗಳನ್ನು ರಚಿಸಿ ಅವರ ಸಹಾಯವಂತ ಬ್ರಿಟಿಷ್ ಸರ್ಕಾರ ತಗೊಳ್ತದೆ. ಇದಕ್ಕೆ ಪ್ರತೀಕಾರ ಮಾಡಲಿಕ್ಕೆ ಅರಬ್ ಗೆರಿಲ್ಲಾ ಪಡೆಗಳನ್ನು ರಚಿಸಲಾಗ್ತದೆ. ಹಲವು ಬಾರಿ ಇದು ಬ್ರಿಟಿಷ್ ಮತ್ತು ಯಹೂದಿಯರ ಆಸ್ತಿ ಪಾಸ್ತಿ ಸಂಸ್ಥೆಗಳ ಮೇಲೆ ದಾಳಿಯಲ್ಲಿ ಸಹ ಕೊನೆಗೊಳ್ತದೆ. ಇದು ವ್ಯಾಪಕವಾಗಿ ಅರಬರ ಬೆಂಬಲ ಪಡೆಯುತ್ತದೆ. ಇದು ಅಕ್ಟೋಬರ್ 36 ಮುಂದುವರ್ತದೆ, ಸುಮಾರು 6 ತಿಂಗಳು ಮುಂದುವರ್ತದೆ. ಈಗಾಗಲೇ ನಾವು ಏನ್ ಮಾತಾಡಿದೀವಿ ಆ ಪಾತ್ರಗಳ ಕಾರ್ಯಾಚರಣೆ ಮೂಲಕನೇ ಈ ಘಟನಾವಳಿ ನಿರೂಪಣೆ ಆಗ್ತದೆ. ಈಗ ನಾ ಏನು ಹೇಳಿದೆ, ಅದು ಒಟ್ಟಾರೆ ಸಾರಾಂಶ. ಯೂಸುಫ್, ಅಮೀರ್ ಅರಬ್ ಹೈಯರ್ ಕಮಿಟಿಯ ಸದಸ್ಯರಾಗಿರ್ತಾರೆ. ಕೆಲವು ಪತ್ರಿಕಾ ವರದಿಗಳ ಮೂಲಕನೇ ಘಟನಾವಳಿಯ ನಿರೂಪಣೆ ಸಾಗ್ತದೆ. ಇತರ ಅರಬ್, ಗ್ರಾಮೀಣ ಮತ್ತು ಬ್ರಿಟಿಷ್ ಪಾತ್ರಗಳಿರ್ತವೆ, ಅವರ ಮೂಲಕನೇ ಹರತಾಳ ಮುಷ್ಕರ, ಅದರ ಮೇಲೆ ದಮನ, ಅದಕ್ಕೆ ಪ್ರತಿರೋಧ. ಅಂದ್ರೆ ಈ ದೊಡ್ಡ ಸೆಟ್ಟಿಂಗ್ ಇರೋದ್ರಿಂದಾಗಿ ಅಷ್ಟು ಪಾತ್ರಗಳು ಬರ್ತವೆ. ಅದರಿಂದಾಗಿ ಹೆಚ್ಚು ವಾಸ್ತವಿಕವಾಗಿ ಆಗಿನ ದಂಗೆ ಇಲ್ಲಿ ನಿರೂಪಿತವಾಗ್ತದೆ. ಅಕ್ಟೋಬರ್ 36 ಬ್ರಿಟಿಷ್ ಸರ್ಕಾರ ಇವರ ಪರಿಶೀಲಿಸಲಿಕ್ಕೆ ಒಂದು ಪೀರ್ ಕಮಿಷನ್ ಅಂತ ನೇಮಿಸ್ತದೆ. ಮತ್ತೆ 6 ತಿಂಗಳಿಂದ
ಮುಷ್ಕರ ಅಂತರದಿಂದ ಜನತೆಯ ಮೇಲೆ ತೀವ್ರ ದುಷ್ಪರಿಣಾಮ ಇರ್ತದೆ. ಬ್ರಿಟಿಷರ ಕ್ರೂರ ದಮನ ಚಕ್ರ ಇವೆಲ್ಲದಿಂದಾಗಿ ನೆರೆಯಲ್ಲಿರುವ ಇರಾಕ್, ಸೌದಿ ಅರೇಬಿಯಾ ಇತ್ಯಾದಿ ಅರಬ್ ದೊರೆಗಳು ಒತ್ತಡ ಹಾಕ್ತಾರೆ. ಅವರು ಒತ್ತಡ ಹಾಕಿ ಮುಷ್ಕರ ವಾಪಸ್ ತಗೊಳ್ಳಿ, ಈ ಕಮಿಷನ್ ಎದುರು ನಿಮ್ದೇನಿದ್ರು ಹಕ್ಕೊತ್ತಾಯ ಮಾಡಿಸಿ ಅದ್ರ ತೀರ್ಪಿಗೆ ಕಾಯಿರಿ ಅಂತ ಅರಬ್ ಹೈಯರ್ ಕಮಿಟಿಗೆ ಅವರು ಏನು ಸಲಹೆ ಕೊಡ್ತಾರೆ. ಅರಬ್ ಹೈಯರ್ ಕಮಿಟಿ ಸಹ ಸಾಕಷ್ಟು ಆಂತರಿಕ ಮತಭೇದ ವಿವಾದ ಎಲ್ಲ ಇದ್ರು ಇದಕ್ಕೆ ಒಪ್ಕೊಳ್ತಾರೆ. ಸೊ ಅಕ್ಟೋಬರ್ 36ರಿಂದ ಪೀಲ್ ಕಮಿಷನ್ ಕೆಲವು ತಿಂಗಳ ಕಾಲ ಪ್ಯಾಲೆಸ್ಟೈನ್ ಪ್ರವಾಸ ಕೈಗೊಂಡು ಸಮಸ್ಯೆ ಅಧ್ಯಯನ ಮಾಡಿ ಜುಲೈ 37ರಲ್ಲಿ ವರದಿ ನೀಡುತ್ತದೆ. ಈ ನಡುವೆ ಅಂದ್ರೆ ಈ ಭಾಗವನ್ನು ಅವರು ಹೆಚ್ಚಾಗಿ ತೋರಿಸಲ್ಲ, ಅದರಿಂದ ಜಂಪ್ ಆಗುತ್ತೆ ಅದು. ಬಟ್ ಪೀಲ್ ಕಮಿಷನ್ ಅನ್ನು ತೋರಿಸ್ತಾರೆ, ಅದು ಪ್ರವಾಸ ಮಾಡ್ತಾರೆ ಅಂತ ತೋರಿಸ್ತಾರೆ. ಮತ್ತೆ ಆ ಪೀಲ್ ಕಮಿಷನ್ ಏನ್ ಹೇಳ್ತಂದ್ರೆ ಪ್ಯಾಲೆಸ್ಟೈನ್ ಅನ್ನು ಅರಬ್ರ ಮತ್ತು ಯಹೂದ್ಯರ ನಡುವೆ 2 ದೇಶ ಆಗಿ ವಿಭಜಿಸಬೇಕು ಅಂತ ತಿಳ್ಕೊಳ್ತಾರೆ. ಪೀಲ್ ಕಮಿಷನ್ ಅಧ್ಯಯನ ಮಾಡಿ ಜುಲೈ 32ರಲ್ಲಿ ವರದಿ ಕೊಡ್ತದೆ. ಅದು ಏನ್ ವರದಿ ಕೊಡ್ತದೆ, ಪ್ಯಾಲೆಸ್ಟೈನ್ ಅರಬ್ರು ಮತ್ತು ಯಹೂದ್ಯರ ನಡುವೆ 2 ದೇಶಗಳಾಗಿ ವಿಭಜಿಸಬೇಕು ಅಂತ. ಇದು ಆಕ್ಚುಲಿ ಇವತ್ತಿನ ಎಲ್ಲಾ ಸಮಸ್ಯೆಯ ಮೂಲ. ಮೊದಲನೇ ಬಾರಿಗೆ ಈಗಿದ್ದ ಅವಿಭಜಿತ ಪ್ಯಾಲೆಸ್ಟೈನ್ ಏನಿದೆ ಎಲ್ಲ ಅರಬ್ರ ತಾಯ್ನಾಡಾಗಿದ್ದದನ್ನ ಅರಬ್ ಮತ್ತು ಯಹೂದಿಯರ ನಡುವೆ 2 ದೇಶ ಆಗಿ ವಿಭಜಿಸಬೇಕಂತ. ಅದನ್ನು ಬ್ರಿಟಿಷರು ಮಾಡಿದ್ದಂತ ನಾವು ಇಲ್ಲಿ ಒತ್ತು ಕೊಡಬೇಕಾಗುತ್ತೆ. ಈ ಫಿಲ್ಮ್ ಅದು ಒತ್ತು ಕೊಡ್ತದೆ. ಯಹೂದಿಯರು ಮತ್ತು ಅರಬ್ ಮಧ್ಯೆ ಸಮಸ್ಯೆ ಈಗ ಇರೋದು ಬೆಳಂಗಿರೋದು ನಿಜ. ಅದರ ಮೂಲ ಇರೋದು ಬ್ರಿಟಿಷ್ ಸಾಮ್ರಾಜ್ಯಶಾಹಿ, ಬ್ರಿಟಿಷ್ ವಸಾಹತುಶಾಹಿ. ಅದನ್ನ ಆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ನಮ್ಮದು ದೇಶದಲ್ಲಿ ಹೇಗೆ ಹಿಂದೂ ಮುಸ್ಲಿಂ ಸಮಸ್ಯೆಯನ್ನು ಒಂದು ರೀತಿಯಲ್ಲಿ ಇದೆ, ಅದಕ್ಕೆ ಒಂದು ಬೇಸಿಸ್ ಇತ್ತು. ಬಟ್ ಅದನ್ನ ಬ್ರಿಟಿಷರು ಹೇಗೆ ಅದನ್ನು ಬಳಸ್ಕೊಂತಾರೆ, ಅದನ್ನ ಇನ್ನೂ ಸೀರಿಯಸ್ ಮಾಡ್ತಾರೆ ಅದೇ ತರ. ಇದರ ನಂತರ ಇದಕ್ಕೆ ಪ್ರತಿಕ್ರಿಯೆಯಾಗಿ ಅರಬ್ಬರಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಬರ್ತದೆ. 2ನೇ ಹಂತದ ಇದು ಪಕ್ಕಾ ಸಶಸ್ತ್ರ ದಂಗೆ ಆಗಿದೆ. ಜುಲೈ 32ರಿಂದ ಆಲ್ಮೋಸ್ಟ್ 1.5 ವರ್ಷ ನಡೀತದೆ. 32 ಸೆಪ್ಟೆಂಬರ್. ಈ ಹಂತದಲ್ಲಿ ಪ್ಯಾಲೆಸ್ಟೈನ್ ಅರಬ್ ಗೆರಿಲ್ಲಾ ಪಡೆಗಳು ಬ್ರಿಟಿಷ್ ಯಹೂದಿ ಪಡೆಗಳಿಗೆ ಸಾಕಷ್ಟು ಪ್ರತಿರೋಧ ಇರ್ತದೆ. ನಾಡಿನ ದೊಡ್ಡ ಭಾಗ ಅವರ ನಿಯಂತ್ರಣ ಇರ್ತದೆ. ಗುಡ್ಡಗಾಡು ಪ್ರದೇಶ ಹೆಚ್ಚು ಕಡೆ ಪೂರ್ಣವಾಗಿ ಇರ್ತದೆ. ಹಳೆ ಜೆರುಸಲೇಂ ನಗರ ಪೂರ್ಣ ನಿಯಂತ್ರಣದಲ್ಲಿರ್ತದೆ. ಈ ಹಂತದಲ್ಲಿ ಬ್ರಿಟಿಷ್ ಸರ್ಕಾರ ಅರಬ್ ಹೈಯರ್ ಕಮಿಟಿ ಮತ್ತು ರಾಜ್ಯ ಪಕ್ಷಗಳನ್ನು ನಿಷೇಧಿಸಿಬಿಡ್ತದೆ. ಇದರ ಸದಸ್ಯರನ್ನು ಬಂಧಿಸ್ತದೆ, ಗಡಿಪಾರು ಮಾಡ್ತದೆ. ಈ ತರದೆಲ್ಲ ಹಲವು ನಾಯಕರು ಬಂಧನ ತಪ್ಪಿಸಿ ನೆರೆ ದೇಶದಲ್ಲಿ ಹೋಗಿ ದಂಗೆ ನಿರ್ದೇಶನ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಇನ್ನಷ್ಟು ಕ್ರೂರ ದಮನ ಕ್ರಮಗಳನ್ನು ಕೈಗೊಳ್ತದೆ. ನಾಯಕರನ್ನು ಮತ್ತು ಶಸ್ತ್ರಾಸ್ತ್ರ ಹುಡುಕಲು ಮನೆ ಹುಡುಕಾಟ, ಕುಟುಂಬ ಸದಸ್ಯರನ್ನು ತಳಿಸೋದು, ಅವ್ರು ಸಿಗದಿದ್ದರೆ ಅವರ ಅಡಗು ತಾಣ ತಿಳಿಸದಿದ್ರೆ ಸಿಕ್ಕವರನ್ನ ಗುಂಡಿಟ್ಟುಕೊಳ್ಳುವುದು, ಮತ್ತೆ ಮಾನವ ಒತ್ತಾಳೆಯನ್ನು ಬಳಸುವುದು, ಇಡೀ ಹಳ್ಳಿಗೆ ಸಾಮೂಹಿಕ ದಂಡ ಅಥವಾ ಆಹಾರ ನೀರು ನಿರಾಕರಿಸುವುದು, ಇಡೀ ಹಳ್ಳಿಯನ್ನು ಬಂಧಿಸುವುದು, ಮನೆಗಳನ್ನು ಸಾಮೂಹಿಕವಾಗಿ ನಾಶ ಮಾಡುವುದು. ಬಹುಶಃ ನಮಗೆ ಇದು ಪರಿಚಿತ ಅಂತ ಕಾಣುತ್ತೆ. ಇವತ್ತಿನ ಇಸ್ರೇಲ್ ಅಲ್ಲಿ ಇದೇ ಆಗ್ತಾ ಇರೋದು. ಅಥವಾ ಯಾವುದೇ ಸಾಮ್ರಾಜ್ಯಶಾಹಿ ನೀವು ವಿಯೆಟ್ನಾಂಗೆ ಹೋಗಿ, ಕೊರಿಯಾಕ್ಕೆ ಹೋಗಿ, ಚೀನಾದಲ್ಲಿ ಜಪಾನ್ ಆಕ್ರಮಣ ಮಾಡಿದಾಗ ಇದೇ ತರ ಸಾಮೂಹಿಕವಾಗಿ ದಮನ ಮಾಡ್ತಾರೆ. ಮತ್ತೆ ಸಿಖ್ ನಾಯಕರನ್ನು ಸಾರ್ವಜನಿಕ ಗಲ್ಲಿಗೆ ಏರಿಸೋದು ಇವೆಲ್ಲ ಸಾಮಾನ್ಯ ಆಗ್ತದೆ. ಟ್ಯಾಂಕ್, ವಿಮಾನ, ಭಾರಿ ತೋಪು ರೀತಿಯಲ್ಲಿ ನಾಗರಿಕರ ವಿರುದ್ಧ ಯುದ್ಧದಲ್ಲಿ ಬಳಸುವ ಮಿಲಿಟರಿ ಶಕ್ತಿಯನ್ನು ಬಳಸಲಾಗ್ತದೆ. ಈ ಹಂತದಲ್ಲಿ ಸಹ ಫಿಲ್ಮ್ನಲ್ಲಿ ಹಿಂದೆ ಹೇಳಿದ ಹಳ್ಳಿ ಪಾತ್ರಗಳ ಮೂಲಕನೇ ನಿರೂಪಿಸಲಾಗ್ತದೆ. ಈಗಾಗಲೇ ಹೇಳಿದಾಗೆ ಬಂದರ್ ಕಾರ್ಮಿಕ ಖಲೀದ್ ಮತ್ತು ಮುಸ್ತಾಫಾ ದಂಗೆಯ ಗೆರಿಲ್ಲಾ ಪಡೆಯ ನಾಯಕ ಆಗಿರ್ತಾರೆ. ಅದರ ಜೊತೆಗೆ ಆಲ್ಬಸ್ಮಾ ಹಳ್ಳಿಯ ಹಲವು ಸಾಮೂಹಿಕ ಶಿಕ್ಷೆಗಳು ಬಲಿಯಾಗ್ತದೆ. ಅಫ್ರಾ, ಅಜ್ಜಿ, ಪಾದ್ರಿ, ಬೌಲಸ್ ಇದಕ್ಕೆ ಬಲಿಯಾಗ್ತಾರೆ ಮಿಲಿಟರಿ. 3ನೇ ಹಂತದಂಗೆ 1938 ಅಕ್ಟೋಬರ್ನಿಂದ 39 ಬೇಸಿಗೆ ನಡೀತದೆ. ಜನವರಿ 38ರಲ್ಲಿ ಪೀಲ್ ಕಮಿಷನ್ ಪ್ರಸ್ತಾವಿಸಿದ ವಿಭಜನೆ ಕಾರ್ಯಸಾಧ್ಯ ಅಲ್ಲ ಅಂತ ನವೆಂಬರ್ 38ರ ವರದಿ ನೀಡುತ್ತದೆ. ಇದ್ರ ಜೊತೆಗೆ ದಮನ ಚಕ್ರ ಸಹ ಇನ್ನಷ್ಟು ಕ್ರೂರವಾಗ್ತಾ ಹೋಗ್ತದೆ. ಈ ಹಂತವನ್ನು ಖಲೀದ ಮತ್ತು ಮುಸ್ತಫಾ ಕೊನೆಯವರೆಗೆ ಹೋರಾಡಿ ಬ್ರಿಟಿಷ್ ಪಡೆಗಳಿಗೆ ಬಲಿಯಾಗುವ ಮೂಲಕ ಫಿಲ್ಮ್ನಲ್ಲಿ ನಿರೂಪಿಸಲಾಗಿದೆ. ಯುರೋಪ್ನಲ್ಲಿ ಯುದ್ಧದ ಕಾರ್ಮೋಡನ್ನು ಕವಿಯಲು ಆರಂಭಿಸಿದಂತೆ ಮೇ 1939ರಲ್ಲಿ ವಿಭಜನೆ ಯೋಜನೆಯನ್ನು ಹಿಂತೆಗೆದುಕೊಳ್ಳುವ ಶ್ವೇತಪತ್ರ ಬ್ರಿಟಿಷ್ ಸರ್ಕಾರ ಪ್ರಕಟಿಸಿದೆ.
ಶ್ವೇತಪತ್ರದ ಪ್ರಕಾರ ಯಹೂದ್ಯರ ವಲಸಿಗೆ ವಾರ್ಷಿಕ ಸಂಖ್ಯಾತ್ಮಕ ನಿರ್ಬಂಧ, ಅರಬ್ ಹೊಲಗಳ ಮಾರಾಟಕ್ಕೆ ಹೆಚ್ಚಿನ ನಿರ್ಬಂಧ, 10 ವರ್ಷಗಳ ನಂತರ ಉತ್ತಮ ಅರಬ್ ಯಹೂದಿ ಸಂಬಂಧ ಸಾಧ್ಯವಾದರೆ ಐಕ್ಯ ಪ್ಯಾಲೆಸ್ಟೈನ್ ಸರ್ಕಾರ ಸ್ಥಾಪನೆ, ಈ ಆಶ್ವಾಸನೆಗಳು ಕೊಡ್ತವೆ. ಇಷ್ಟೊತ್ತಿಗೆ ದಂಗೆ ಸಹ ಸಾಕಷ್ಟು ದುರ್ಬಲ ಆಗಿರ್ತದೆ. ಈ ಶ್ವೇತಪತ್ರವು ದಂಗೆ ಪೂರ್ಣವಾಗಿ ವಿಫಲ ಆಗಿಲ್ಲ ಅಂತ ತೋರಿಸ್ತದೆ. ಯಾಕಂದ್ರೆ 2ನೇ ಮಹಾಯುದ್ಧ ಮತ್ತು ನಂತರದ ಭೌಗೋಳಿಕ ರಾಜಕಾರಣ ಬೆಳವಣಿಗೆ ಇಲ್ಲದೇ ಇದ್ರೆ ಹೆಚ್ಚು ಕಡಿಮೆ ಐಕ್ಯ ಪ್ಯಾಲೆಸ್ಟೈನ್ ಸರ್ಕಾರದ ಸ್ಥಾಪನೆ ಸಾಧ್ಯ ಇತ್ತು. ಬ್ರಿಟಿಷ್ ಅವರ ಸಾಮಾನ್ಯ ಪರಿಚಿತ ಕುತಂತ್ರದ ಮೂಲಕ ಅವರು ಕಂಡೀಷನ್ ಹಾಕಿರ್ತಾರೆ ಐಕ್ಯ ಪ್ಯಾಲೆಸ್ಟೈನ್ ಸರ್ಕಾರಕ್ಕೆ, ಉತ್ತಮ ಅರಬ್ ಯಹೂದಿ ಸಂಬಂಧ ಸಾಧ್ಯವಾಗಿದೆ ಅಂತ. ಅವರು ಈಗಾಗಲೇ ತಂದಿರುವ ಯಹೂದಿ ವಲಸಿಗಾರರಿಗೆ ಮತ್ತು ಅರಬರಿಗೆ ಉತ್ತಮ ಸಂಬಂಧ ಇಲ್ದಿರುವಾಗೆ ಅವ್ರು ನೋಡ್ಕೊಂಡಿರ್ತಾರೆ. ಆಗಲೇ ಅದನ್ನು ಆ ಥರದ ಪರಿಸ್ಥಿತಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈಗ ನಾವು ನೋಡ್ಬೋದು ಇದೇ ಮುಂದೆ 48 ನಂತರ ಮಾಯದ ನಂತರ ಇವತ್ತಿನ ಪ್ಯಾಲೆಸ್ಟೈನ್ ಸಮಸ್ಯೆಗೆ ಮೂಲ. ಇನ್ನು ಫಿಲಂ ಕಥನ್ ಶೈಲಿ ಬಂದ್ರೆ ಈಗಾಗಲೇ ಹೇಳಿದಾಗೆ ನಾಯಕ ನಾಯಕಿ ಅಥವಾ ಕನಿಷ್ಠ ಕೆಲವು ಮುಖ್ಯ ಪಾತ್ರಗಳಿದೆ. ಹಲವು ಪಾತ್ರಗಳ ಮೂಲಕ ಈ ಚಾರಿತ್ರಿಕ ನಿರೂಪಣೆ ಇಲ್ಲಿದೆ. ಇದು ಗೊಂದಲ ಮತ್ತು ಅಸ್ಪಷ್ಟ ಪರಿಣಾಮಕಾರಿ ಆಗಿಲ್ಲ ಅಂತ ಒಂದು ಟೀಕೆ ಬಂದಿದೆ. ಅದರಲ್ಲೂ 36 ದಂಗೆ ಬಗ್ಗೆ ಹೆಚ್ಚಿನವರಿಗೆ ಏನು ಗೊತ್ತಿಲ್ಲದಿರುವಾಗ ಈ ನಿರೂಪಣೆ ಸೂಕ್ತ ಅಲ್ಲ ಅಂತ ಬಹಳ ಜನ ಹೇಳ್ತಾರೆ. ಮೊದಲು ನೋಡೋಕ್ಕೆ ಹಾಗೆ ಅನ್ಸುತ್ತೆ, ಬಹಳ ವಿಮರ್ಶಕರು ಹಿಂಗೆ ಹೇಳಿದ್ದಾರೆ. ಆದರೆ ಪ್ಯಾಲೆಸ್ಟೈನ್ನ ವಿವಿಧ ಜನಾಂಗಗಳನ್ನು ಪ್ರತಿನಿಧಿಸುವ ಮತ್ತು ಜೀವಂತ ಪಾತ್ರಗಳ ಸೃಷ್ಟಿಯ ಮೂಲಕ ನನಗನ್ಸುತ್ತೆ ಈ ಚಾರಿತ್ರಿಕ ಅವಧಿಯನ್ನು ನಿರ್ದೇಶಕಿ ಜಾಸಿರ್ ಎಲ್ಲ ಸಮಗ್ರತೆ ಮತ್ತು ಆಳದೊಂದಿಗೆ ಸೆರೆ ಹಿಡಿದಿದ್ದಾರೆ ಅಂತ. ಈ ಕಥನ ಶೈಲಿನವರು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ. ಹಲವು ಪಾತ್ರಗಳು ಮಾಡಿ, ನಾವು ಕುವೆಂಪು ಕಾದಂಬರಿ ನೋಡಿದಂಗೆ ಯಾರು ಏನು ಅಂತ ಬಹಳ ಗೊಂದಲ ಆಗ್ಬೋದು. ಆ ಇಡೀ ಪೀರಿಯಡ್ ಮತ್ತು ಆ ಸ್ಥಳದ ಒಟ್ಟು ಸಮಗ್ರ ಆಳವಾದ ಮತ್ತು ಸಂಕೀರ್ಣವಾದ ಪರಿಚಯ ಮಾಡಿಕೊಳ್ಳುವಾಗ ಇದಾಗುತ್ತೆ ಅಂತ. ಮತ್ತು ಈಗಾಗಲೇ ಹೇಳಿದಾಗೆ ಇದು ಏನು 1-2 ಪಾತ್ರ ಇಟ್ಕೊಂಡು ಬರೀ ಚಾರಿತ್ರಿಕ ಘಟನಾವಳಿ ಹಿನ್ನೆಲೆ ಇಟ್ಕೊಂಡು ಬಹಳಷ್ಟು ಚಾರಿತ್ರಿಕ ಫಿಲ್ಮ್ ಮಾಡ್ತಾರೆ. ಅದು ತಮ್ಮ ರಾಜಕೀಯ ಉದ್ದೇಶಕ್ಕೆ ಸೂಕ್ತ ಅಲ್ಲ ಅಂತ ಜಾಸ್ತಿ ಅದನ್ನು ನಿರಾಕರಿಸಿದ್ದಾರೆ ಅಂತ ಅನಿಸ್ತದೆ. ಅವರ ಕಥನ ಶೈಲಿ ಒಟ್ಟಾರೆ ಈ ಮೊದಲ ಪ್ಯಾಲೆಸ್ಟೈನ್ ಒಂದು ರಾಷ್ಟ್ರೀಯ ದಂಗೆ ಏನಿದೆ ಅದನ್ನು ಸಮಗ್ರವಾಗಿ ಆಳವಾಗಿ ನಿರೂಪಿಸುವಲ್ಲಿ ಸಫಲವಾಗಿದೆ ಅಂತ ನನ್ನ ಅಭಿಪ್ರಾಯ. ಮತ್ತು ಈ ಸಬ್ಜೆಕ್ಟಿಗೆ ಅದರ ರಾಜಕೀಯ ಹೇಳೋದಕ್ಕೆ ಅದು ಸಾಕಷ್ಟು ಪರಿಣಾಮಕಾರಿಯಾಗಿದೆ. ಹಾಗೆಯೇ ಈ ಫಿಲ್ಮ್ನಲ್ಲಿ ಇದರ ಫೋಟೋಗ್ರಫಿಯಲ್ಲಿ ಸಹ ಎಡಿಟಿಂಗ್ ಸಹ ಬಹಳ ವಿಶೇಷ ಇದೆ. ಅದರಲ್ಲಿ ಮುಖ್ಯವಾಗಿ ಏನು ನಿಜವಾಗ್ಲೂ ಆ ಕಾಲದ ಏನು ಡಾಕ್ಯುಮೆಂಟರಿಗಳಿರ್ತವೆ, ಆಗ ಏನು ಡಾಕ್ಯುಮೆಂಟರಿಗಳನ್ನು ನಾವು ಫಿಲ್ಮ್ ತೋರಿಸ್ತಾ ಇದ್ರು, ಹೆಚ್ಚಿನ ಫಿಲ್ಮ್ಗಿಂತ ಮೊದಲು ಆ ಥರದ ಒಂದು ಏನು ಬ್ರಿಟಿಷ್ ಚಾರಿತ್ರಿಕ ಆಕಾರದಲ್ಲಿ ಅದರಲ್ಲಿ ಬಳಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಗೆರಿಲ್ಲಾ ಕುದುರೆಗಳಲ್ಲಿ ಹೋಗುದು, ಮಿಲಿಟರಿ ಚಾಲನೆ, ಇಂಥ ಏನು ನಿಜವಾದ ಚಾರಿತ್ರಿಕ ಸೀನ್ಗಳಿದ್ದಾವೆ ಅದನ್ನ ಇಟ್ಕೊಂಡು ಅದಕ್ಕೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದನ್ನು ಅದಕ್ಕೆ ಬಣ್ಣ ಹಾಕಿ ಅದನ್ನು ಬಳಸಿದ್ದಾರೆ. ಮತ್ತು ಅದನ್ನ ಮತ್ತು ಬೇರೆ ಭಾಗಗಳೇನು ಚಿತ್ರೀಕರಿಸಿದ ಭಾಗಗಳಿದ್ದಾವೆ ಅವೆರಡನ್ನು ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ ಮಾಡಿದ್ದಾರೆ. ಅದರಲ್ಲಿ ಕೌಶಲ್ಯಪೂರ್ಣ ಎಡಿಟಿಂಗ್ ಸಹ ಇದೆ ಮತ್ತು ಏನು ಅವರ ಲೊಕೇಶನ್ ಇದೆಯಲ್ಲ ಚೂಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇದು ಈಗಿನ ಪ್ಯಾಲೆಸ್ಟೈನ್ನಲ್ಲೇ, ಅದು ಗಾಜಾದಲ್ಲೇ ಈ ಫಿಲ್ಮ್ ಅನ್ನ ಚಿತ್ರೀಕರಿಸಲಾಗಿದೆ. ಆ ಚಿತ್ರೀಕರಿಸ್ತಾ ಇರುವಾಗಲೇ ಈ ಅಕ್ಟೋಬರ್ 23 ಘಟನೆ ನಡೀತದೆ. ಅದನಂತರ ಅದನ್ನು ಬ್ಯಾನ್ ಮಾಡ್ತಾರೆ. ಅದರ ನಂತರ ಅವರು ಪಕ್ಕದ ಜೋರ್ಡಾನ್ಗೆ ಹೋಗಿ ಅಲ್ಲಿ ಚಿತ್ರೀಕರಣ ಮಾಡ್ತಾರೆ. ಅದರಿಂದಾಗಿ ಚಾರಿತ್ರಿಕ ಅಥೆಂಟಿಸಿಟಿ ಏನಿದೆ, ಅಧಿಕೃತತೆ ಏನಿದೆ ಅದು ಬಂದಿದೆ ಇಲ್ಲಿ. ಮತ್ತು ಈ ಆಕಾರಗಳು ಮತ್ತು ಆಕ್ಚುಯಲ್ ಏನು ಫಿಲ್ಮಿಂಗ್ ಮಾಡಿದ್ದಾರೆ ಎರಡನ್ನು ಸೇರಿಸಿ ಮಾಡಿರುವ ಇದೆಯಲ್ಲ ಅದರಲ್ಲಿ ಬಹಳಷ್ಟು ವ್ಯತ್ಯಾಸ ಕಾಣೋದಿಲ್ಲ. ಅದಕ್ಕೆ ಕಲರ್ ಹಾಕಿ ಮತ್ತು ಅವೆರಡರ ಒಂದು ಲುಕ್ ಫೀಲ್ ಒಂದೇ ಥರ ಇರುವಾಗ ಮಾಡ್ತಾರೆ. ಮತ್ತು ಅದರ ಸೆಟ್ಟಿಂಗು ಹಾಗೆ ಇದೆ. ಅದ್ರ ಜೊತೆಗೆ ಹಳ್ಳಿಯ ಮನೆ, ವಾಸ್ತವ, ಆಗಿನ ಪೋಷಾಕು, ಇವೆಲ್ಲ ಒಂದು ಆಗಿನ ಚಾರಿತ್ರಿಕ ಅಧಿಕೃತತೆಯನ್ನು ಬಹಳ ಚೆನ್ನಾಗಿ ಮೂಡಿಸ್ತಾರೆ. ಫೋಟೋಗ್ರಫಿ ನಿರ್ವಹಿಸಿರೋ ಮೂವರು
ಡೈರೆಕ್ಟರ್ ಫೋಟೋಗ್ರಫಿ ಇರ್ತಾರೆ ಇದರಲ್ಲಿ. ಎಲ್ಲೂ ವಾರ್ಡ್ ಸಾಹೇಬ್ರು ಮತ್ತು ಟಿಮ್ ಫ್ಲೆಮಿಂಗ್ ಮತ್ತು ಅವರ ಎಡಿಟಿಂಗ್ ಮಾಡಿರೋ ತನಿಯಾ ರೆಡ್ಡಿ, ಸೆಟ್ ಡಿಸೈನರ್ಸ್ ನಾಯಲ್ ಕಂಚ್ ಮತ್ತು ವಸ್ತ್ರ ವಿನ್ಯಾಸಕ ಅಹಮದ ಅಂತಲ್ಲ, ಅವರ ಎಲ್ಲ ಶ್ರಮ ಎತ್ತಬೇಕು. ಎಲ್ಲರ ಶ್ರಮದಿಂದಾಗಿ ಫಿಲಮ್ ಬಹಳ ಚಾರಿತ್ರಿಕವಾಗಿ ಅಥೆಂಟಿಕ್ ಆಗಿ ಕಾಣ್ತದೆ. ಸೊ ಈ ಫಿಲ್ಮ್ನ ವಿಶೇಷತೆ ಏನಂದ್ರೆ, ಇದು ಈ ಪ್ಯಾಲೆಸ್ಟೈನ್ನಲ್ಲಿ ಬಂದು ನೆಲೆಸಲು ಆರಂಭಿಸಿದ ಸಾವಿರಾರು ಯಹೂದಿಯರ ಮತ್ತು ಬಹುಪಾಲ ಅರಬ್ ಮೂಲ ನಿವಾಸಿಗಳ ನಡುವಿನ ಈ 90 ವರ್ಷಗಳ ಏನು ಈ ಸಮಸ್ಯೆ ಇದೆ, ಅಂದ್ರೆ ಚಾರಿತ್ರಿಕ ಮೂಲದ ಬಗ್ಗೆ ಇಲ್ಲಿ ಇದು ಬಹಳಷ್ಟು ವಾಸ್ತವ ಚಿತ್ರಣ ಆಗಿದೆ. ಅದೇ ಸಮಯದಲ್ಲಿ ಇದು ಈ ಯಹೂದಿಗಳನ್ನು ಅಥವಾ ಆಗಿನ ಏನು ವಲಸಿಗರಿರ್ತಾರೆ ಅವ್ರನ್ನ ವಿಲನ್ ಮಾಡಿಲ್ಲ. ಹಾಗಾಗಿ ಆಮೇಲೆ ಇದ್ದಾಗಿ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಯಹೂದಿ ಪಾತ್ರನೇ ಇಲ್ಲ. ಇಡೀ ಫಿಲ್ಮ್ ಅಲ್ಲೇ ಒಂದೇ ಒಂದು ಯಹೂದಿ ಪಾತ್ರ ಇಲ್ಲ. ಅದೇನು ದೂರದಲ್ಲಿ ಯಹೂದಿ ವಲಸಿಗಾರರು ಮತ್ತು ವಲಸಿಗೆ ಪಡೆಗಳ ಕುರಿತು ಫಿಲ್ಮ್ ಮಾತಾಡ್ತಿದ್ದು ದೂರದಲ್ಲಿ ತೋರಿಸ್ತಾ ಇಲ್ಲ. ಯಾವುದೇ ಒಂದು ಹೆಸರಿದ್ದ ಮತ್ತು ಅದು ಇನ್ನೂ ಹೆಚ್ಚು ವಿವರವಾಗಿ ನೋಡಿದ ಪಾತ್ರನೇ ಇಲ್ಲ. ಮತ್ತು ಅವರನ್ನು ವಿಲನ್ ಮತ್ತೆ ಕುತಂತ್ರಿಗಳಾಗಿ ಚಿತ್ರಿಸಿಲ್ಲ. ಬಟ್ ಆದ್ರೆ ಬ್ರಿಟಿಷ್ ಅಧಿಕಾರಿಗಳನ್ನು ನಿಜವಾಗ್ಲೂ ವಿಲನ್ ಮತ್ತು ಕುತಂತ್ರಿಗಳು ಚಿತ್ರಿಸಲಾಗಿದೆ. ಮತ್ತು ಅದು ನಿಜ ಕೂಡ, ನಮ್ಗೆ ಗೊತ್ತಿರುವ ಹಾಗೆ ಚಾರಿತ್ರಿಕವಾಗಿ ಬ್ರಿಟಿಷ್ ಎಲ್ಲೇ ಇದ್ರು ಸಹ. ಮತ್ತೆ ಹೆಚ್ಚಿನ ಈ ಬ್ರಿಟಿಷ್ ಪಾತ್ರಗಳೇನಿದ್ದಾವೆ ಅವು ನಿಜವಾದ ಪಾತ್ರ ಇದ್ದಾವೆ. ಯಾವ್ದೋ ಒಂದು ಬಿಟ್ರೆ ಉಳಿದವರೆಲ್ಲ ನಿಜವಾದ ಪಾತ್ರಗಳೇ ಇದ್ದಿತ್ತು. ಹೀಗಾಗಿ ಅದನ್ನು ವಿಲನ್ ಮಾಡುದು ಅಥವಾ ಕುತಂತ್ರಿಗಳ ಚಿತ್ರಿಸುವ ಪ್ರಶ್ನೆ ಇಲ್ಲ. ಅವರ ಪಾತ್ರಗಳೆಲ್ಲ ಹೆಚ್ಚು ಕಡಿಮೆ ಚಾರಿತ್ರ್ಯದಲ್ಲಿ ರೆಕಾರ್ಡ್ ಆಗಿದೆ. ಸೊ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ತೋರಿಸೋದು, ಬ್ರಿಟಿಷರು ಈ ಪ್ರದೇಶದಲ್ಲಿ ತಮ್ಮ ಹಿತಾಸಕ್ತಿಯನ್ನು ರಕ್ಷಿಸಲಿಕ್ಕೆ ಯಹೂದಿಯ ಧಾರ್ಮಿಕ ನಂಬಿಕೆಗಳನ್ನು ಬಳಸಿ ಮೂಲ ನಿವಾಸಿಗಳ ಚರ್ಚೆ ಮಾಡದೆ ಯಹೂದಿಯರಲ್ಲಿ ನೆಲೆಗೊಳಿಸ್ತಾರೆ ಮತ್ತು ಮೂಲ ನಿವಾಸಿ ಮತ್ತು ವಲಸಿಗರ ನಡುವೆ ಸಂಘರ್ಷದಲ್ಲಿರ್ತಾರೆ. ಇದು ಟಿಪಿಕಲ್ ಬ್ರಿಟಿಷ್ ಹೊಡೆದಾಡುವ ನೀತಿ ನಾವೆಲ್ಲ ಕಡೆ ನೋಡಿದ್ವಿ. ಮತ್ತೆ ಮೂಲ ವಾಸಿಗಳನ್ನ ಹಕ್ಕುಗಳನ್ನೇ ನಿರ್ಬಂಧ ಮಾಡ್ತಾರೆ. ತಮಿಳುನಾಡಿನಲ್ಲೇ ಈಗ ಕೇಳಿದ ಆಶ್ಚರ್ಯ ಇದೆ, ಆಗ್ಲೇನೆ ID ಕಾರ್ಡು ಇಡೀ ಪ್ಯಾಲೆಸ್ಟೈನಲ್ಲೇ ಓಡಾಡ್ಲಿಕ್ಕೆ ಅಲ್ಲಲ್ಲಿ ಅವರು ಚೆಕ್ ಪೋಸ್ಟ್ ಮಾಡಿ ID ಕಾರ್ಡ್. ಇವತ್ತಿನ ಇಸ್ರೇಲಲ್ಲೇ ಅದು ನಡೀತಾ ಇದೆ. ಸಾಮೂಹಿಕ ದಂಡ, ಕ್ರೂರ ಶಿಕ್ಷೆ, ಇವೆಲ್ಲ ಸಾಮ್ರಾಜ್ಯಶಾಹಿ ದಮನ ನೀತಿಯ ನಿರೂಪಣೆ. ಈಗ ನಮಗೆ ಇಸ್ರೇಲ್ನದಂತ ಅನ್ಸುತ್ತೆ, ಬಟ್ ಇಸ್ರೇಲ್ ಅವರಿಂದ ಕಲ್ತ್ಕೊಂಡಿರೋದು ಮತ್ತು ಇಸ್ರೇಲ್ ಆ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿರೋದು. ಯಹೂದಿಯರು ಅಥವಾ ಇಸ್ರೇಲ್ ಅಥವಾ US ಅನ್ನು ನೇರವಾಗಿ ವಿಲನ್ ಅಂತ ನಿರೂಪಣೆ ಮಾಡಿದಿಲ್ಲದ್ರಿಂದ ನಮ್ಮ ಸರ್ಕಾರದ ಸಂತಾರ್ಕೊಂಡಿದ್ದ ಮೇಲೆ ಬೀಳಿಲ್ಲ. ಆದರೆ ಬೇರೆ ಪ್ಯಾಲೆಸ್ಟೈನ್ ಫಿಲ್ಮ್ಗಳಲ್ಲಿ ಇವತ್ತಿನ ಪರಿಸ್ಥಿತಿ ತೋರಿಸ್ತಾ ಇರೋದ್ರಿಂದ ಅಲ್ಲಿ ಇಸ್ರೇಲ್ ಮತ್ತು ಯಹೂದಿಯರನ್ನ ವಿಲನ್ ಆಗಿ ತೋರಿಸದೆ ಬೇರೆ ದಾರಿ ಇಲ್ಲ. ಅದರಿಂದ ಆ ಫಿಲ್ಮ್ ಮಾತ್ರ ಸಂಸ್ಕಾರ ಮಾಡಿದ್ದಾರೆ, ಈ ಫಿಲ್ಮ್ ಬಿಟ್ಟಿದ್ದಾರೆ ಚಾರಿತ್ರಿಕ ಅಂತ. ಆದ್ರೆ ನಿಜವಾಗಿ ಆಳವಾಗಿ ನೋಡಿದ್ರೆ ಇಲ್ಲಿ ಇದು ನಿಜವಾದ ಇಸ್ರೇಲಿನ ಸಮಸ್ಯೆ ಮೂಲ. ಬಟ್ ಅದನ್ನ ಬಹಳ ಸ್ಪಷ್ಟವಾಗಿ ಇದು ಬ್ರಿಟಿಷರ ಆಗಿನ ಸಾಮ್ರಾಜ್ಯಶಾಹಿ ನೀತಿಯ ಭಾಗ, ಇವತ್ತು US ಸಾಮ್ರಾಜ್ಯಶಾಹಿಯನ್ನ ಮುಂದುವರಿಸ್ತಾ ಇದೆ ಅಂತ ನೇರವಾಗಿ ಹೇಳಿದ್ರೆ ಸಹ ಪರೋಕ್ಷವಾಗಿ ಈ ಫಿಲ್ಮ್ ಸೂಚಿಸ್ತದೆ. ಪ್ಯಾಲೆಸ್ಟೈನ್ ಯಹೂದಿಯರಿಗೆ ದೇವರು ಕೊಟ್ಟ ನಾಡು ಅಂತ ಒಂದು ನಂಬಿರುವ ಆಗಲೇ ಹೇಳಿದ ಬ್ರಿಟಿಷ್ ಕ್ಯಾಪ್ಟನ್ ಬ್ರಿಟಿಷ್ ಅಧಿಕಾರಿ ನಡುವೆ ವಾಗ್ವಾದ ಆಗುತ್ತೆ. ಅಲ್ಲಿ ನಾವು ಇತಿಹಾಸದ ಯಾವ ಕಡೆಗೆ ಇದ್ದೇವೆ ಅಂತ ತೋರಿಸುವ ಕಾಲ ಬಂದಿದೆ ಅಂತ ಒಂದು ಮಾತು ಬರ್ತದೆ. ಅದು ಬಹುಶಃ ಸಮಸ್ಯೆ ಮೂಲ ಸೂಚಿಸ್ತದೆ. ಮತ್ತೆ ತಮ್ಮ ಬಂಧು ಪ್ರಿಯರ ಕೊಲೆಯನ್ನು ನೋಡಿ ಇಬ್ಬರು ಮಕ್ಕಳು ಕೊನೆಗೆ ಓಡ್ತಾ ಹೋಗ್ತಾ ಇರ್ತಾರೆ. ಅದು ಪ್ರತಿ ನರಬೇದ ನಂತರ ಪ್ಯಾಲೆಸ್ಟೈನ್ ಪ್ರತಿ ಹೊಸ ಬೆಳಿಗ್ಗೆ ಒಂದೇನಾದ್ರದ್ದು ಆಕ್ರೋಶ ಬರ್ತದೆ. ಅದು ನಿರಂತರವಾಗಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ದಾಟ್ತಾ ಬಂದಿದೆ. ಅದನ್ನು ಧ್ವನಿಸ್ತದೆ. ನನ್ನ ಎಂಡಿಂಗ್ ಬಹಳ ಎಫೆಕ್ಟಿವ್ ಆಗಿದೆ ಆ ರೀತಿಯಲ್ಲಿ. ಅದು ಬಹುಶಃ ಇವತ್ತಿನ ಪರಿಸ್ಥಿತಿಗೆ ಕನೆಕ್ಟ್ ಮಾಡ್ತದೆ. ಅದರ ಮೂಲ ಹೇಳಿ ಕನೆಕ್ಟ್ ಮಾಡ್ತದೆ. ಇದು ಮಾತ್ರ ಅಲ್ಲ, ಈ 1936-39 ಅವಧಿ ಇನ್ನೊಂದು ವಿಶೇಷತೆ ಏನಂದ್ರೆ, ಇದು ಈ ಮೊದಲ ಪ್ಯಾಲೆಸ್ಟೈನ್ ರಾಷ್ಟ್ರೀಯ ದಂಗೆ ಆಗಿ ಅದು ಒಂದು ಆ ಪ್ಯಾಲೆಸ್ಟೈನ್ ಒಂದು ದೇಶವಾಗಿ ಹುಟ್ಟಿದ ಕಥೆ. ಆಕ್ಚುಲಿ ನಮ್ಮದು ಹೇಗೆ ಭಾರತ ಅಂತ ನಾವು ಏನು ಹೇಳುವಂಥದ್ದು ಹೆಚ್ಚು ಕಡಿಮೆ 1857 ನಾವು ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ತೀವಿ. ಅದರ ನಂತರ ಭಾರತ ಒಂದು ರಾಷ್ಟ್ರ, ದೇಶ, ರಾಷ್ಟ್ರೀಯ ಚಳವಳಿ, ಈ ತರ ಒಂದು ನಾವೇನು ಹೇಳ್ತೀವಿ. ಅದೇ ತರ ಈ 36-39 ಬಹಳ ಜನ ಗೊತ್ತಿಲ್ಲದಿರುವಂತ ಅದನ್ನ
ಬ್ಯಾರಿಸ್ಟರ್ 36 ಅದು ಬಹಳ ಸ್ಪಷ್ಟವಾಗಿ ನಿರೂಪಿಸಿ ಹೇಳ್ತದೆ. ಮತ್ತೆ ಗಾಜಾ ನರಬೇದ್ರ ಬಗ್ಗೆ ಇಡೀ ಜಗತ್ತು ಅಸಹಾಯಕವಾಗಿ ಮಿಡಿತಿರುವಾಗ ಈ ಚಾರಿತ್ರಿಕ ಮೂಲ ಕಾರಣವನ್ನು ನಿರೂಪಿಸುವ ಈ ಕಥನ ಅಂತ ಒಂದು ಅವಶ್ಯಕತೆ ಇತ್ತು. ಅದನ್ನು ಈ ಫಿಲಂ ಹೊರತದೆ. ಮಾತ್ರವಲ್ಲ, ಅದು ಜನರ ವೈಯಕ್ತಿಕ ಬದುಕು ಮತ್ತು ರಾಜಕೀಯ ಕಾರ್ಯಾಚರಣೆ ಕೆಲವೊಮ್ಮೆ ಮಾನವೀಯ, ಕೆಲವೊಮ್ಮೆ ಆಸ್ಫೋಟಕಾರಿ ರೂಪಗಳಲ್ಲಿ ಹೇಗೆ ವ್ಯಕ್ತ ಆಗ್ತದೆ ಅಂತ ತೋರಿಸ್ತದೆ. ಇತಿಹಾಸವನ್ನು ಹಲವು ಜೀವಂತ ವ್ಯಕ್ತಿಗಳು ಹೇಗೆ ಸೃಷ್ಟಿಸಿದರು ಮತ್ತು ಅದನ್ನು ಹೇಗೆ ಪ್ರಭಾವಿಸಿತು ಅಂತ ಒಂದು ಮಾನವೀಯ ಮಟ್ಟದಲ್ಲಿ ತೋರಿಸುವ ಒಂದು ಸಫಲ ಚಾರಿತ್ರಿಕ ಫಿಲ್ಮ್ ಅಂತ ಹೇಳ್ಬೋದು. ಬ್ಯಾರಿಸ್ಟರ್ 36 ಅದು ಎಲ್ಲರೂ ನೋಡಲೇಬೇಕಾದ ಚಿತ್ರ.